ನಮಸ್ಕಾರ. 3-4 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಹುಲ್ ಗಾಂಧಿಯವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ಕರ್ನಾಟಕದಲ್ಲಿ 40% ಕಮಿಷನ್ ಪಡೆಯುವಂಥ ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳಿ BJPಯನ್ನು ಟೀಕೆ ಮಾಡಿದ್ದನ್ನು ನೀವೆಲ್ಲ ಕೇಳೇ ಇದ್ದೀರಿ. ಅಂದರೆ ಈಗ ಅಧಿಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಭ್ರಷ್ಟಾತಿ ಭ್ರಷ್ಟ ಕೂಪದಲ್ಲಿ ಮುಳುಗೋಗಿದೆ, ಈ ವಿಷಯವನ್ನು ಜನರಿಗೆ ತಿಳಿಸಬೇಕು ಅಂತ ಹೇಳಿರುವಂಥ ಭಾಷಣ ಅದು ಅಂತ ನಿಮಗೆ ತಿಳಿದಿರುವಂಥದ್ದೇ. देश की सबसे भ्रष्ट सरकार कर्नाटक में है, 40% सरकार है. कांग्रेस पार्टी ने नहीं कहा, कॉन्ट्रैक्टर्स कह रहे हैं. और प्रधानमंत्री आके कहता है कि मैं भ्रष्टाचार के खिलाफ लड़ना चाहता हूं, तो ये तो मजाक होगा. और वो किसी भी स्टेज में, कर्नाटक में क्या हिंदुस्तान में ये भाषण नहीं दे सकते. आज कर्नाटक का कोई भी नेता, बीजेपी का नेता, हिंदुस्तान का कोई भी बीजेपी के नेता आज स्टेज पर रोजगार की बात, इकोनॉमी की बात, भ्रष्टाचार की बात कर ही नहीं सकता है. हमारी जब सरकार थी, हमने कर्नाटक में, दिल्ली में बहुत अच्छे काम किए थे. हमारा रिकॉर्ड कर्नाटक की सरकार का, सिद्धरामैया जी की सरकार का, हमारी कांग्रेस पार्टी की सरकार का जो रिकॉर्ड है, बहुत अच्छा रिकॉर्ड है और बहुत अच्छा परफॉर्मेंस रहा था. तो उसे भी हमें दोहराना पड़ेगा, लोगों को बताना पड़ेगा हमने क्या किया था और आने वाले समय में हम क्या करने जा रहे हैं. तो ये मेरा आपके लिए मैसेज है, 150 सीट से एक कम सीट नहीं लानी है आपको. ಇದರ ಅರ್ಥ ಕಾಂಗ್ರೆಸ್ ಪಕ್ಷ ಸಾಚಾ ಇದೆ ಅಂತಾನೂ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಹೇಳಿದಂತೆ ಈ ಆರೋಪಗಳೆಲ್ಲ ನಿಜವೇ ಆಗಿದ್ದರೂ ಕೂಡ ಈ ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳೋರು ಯಾರು, ತನಿಖೆ ಮಾಡಬೇಕಾದಂಥವ್ರು ಯಾರು, ಮತ್ತು ಇದನ್ನು ಯಾವ ಸಂಸ್ಥೆಗೆ ಕಾಂಗ್ರೆಸ್ನವರು ದೂರು ಕೊಡ್ತಾರೆ? ಅಸಲಿಗೆ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳುವಂಥ, ತನಿಖೆ ಮಾಡುವಂಥ ಸ್ವಾಯತ್ತ ಸಂಸ್ಥೆ ಈಗ ನಮ್ಮಲ್ಲಿ ಎಲ್ಲಿದೆ? ದೇಶದಲ್ಲಿ ಮಾದರಿಯಾಗಿದ್ದಂಥ ಭ್ರಷ್ಟರಿಗೆ ಸಿಂಹ ಸೊಪ್ಪಣದಂತೆ ಕಾಡಿದ್ದಂಥ ಬಲಿಷ್ಠವಾಗಿದ್ದ ಲೋಕಾಯುಕ್ತ ಸಂಸ್ಥೆಯ ಕೈಕಾಲನ್ನು ಕತ್ತರಿಸಿ ಮೂಲೆ ಗುಂಪು ಮಾಡಿದ ಕೀರ್ತಿ ಮಾತ್ರ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದ. ಅದರಲ್ಲೂ ಹಿಂದುಳಿದ ವರ್ಗದ ಡಾರ್ಲಿಂಗ್, ಪಕ್ಷದ ಪ್ರಭಾವಿ ನಾಯಕ, ರಾಜಕೀಯದಲ್ಲಿ ನೈತಿಕತೆ ಉಳಿಸಿಕೊಂಡ ಏಕೈಕ ನಾಯಕ ರಾಮಕೃಷ್ಣ ಹೆಗಡೆಯವರ ನಂತರ ಮೌಲ್ಯಾಧಾರಿತ ರಾಜಕಾರಣಿ ಅಂತೆಲ್ಲ ಬಿಂಬಿಸಿಕೊಳ್ಳುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೇ ಈ ಲೋಕಾಯುಕ್ತ ಸಂಸ್ಥೆಯನ್ನು ಮಣ್ಣು ಕೊಟ್ಟ ಕ್ರೆಡಿಟ್ಟು ಸಲ್ಲಬೇಕು, ಸಲ್ಲುತ್ತದೆ. ರಾಜಕಾರಣಿ ಮತ್ತು ಅಧಿಕಾರಗಳ ಮಟ್ಟದಲ್ಲಿ ಜನಸಾಮಾನ್ಯನಿಗೆ ತನ್ನ ಕೆಲಸ ಆಗಲಿಲ್ಲ ಅಂತ ಗೊತ್ತಾದ ಕೂಡಲೇ ಅವನಿಗೆ ಉಳಿದಿರುವಂಥ ಕೊನೆಯ ಆಶಾಕಿರಣವೇ ಈ ಲೋಕಾಯುಕ್ತ ಸಂಸ್ಥೆಯಾಗಿತ್ತು. ಅಲ್ಲಿಗೆ ದೂರು ನೀಡಿದರೆ ನನ್ನ ಕೆಲಸ ಆಗೋದ ಖಂಡಿತ ಅನ್ನೋ ಭಾವ, ಆ ಮಟ್ಟದ ವಿಶ್ವಾಸ ಜನರಿಗೆ ತುಂಬಿತ್ತು. ಆದರೆ ಆ ಆಶಾಕಿರಣವನ್ನೇ ಮಣ್ಣು ಪಾಲು ಮಾಡಿದ ಶ್ರೇಯಸ್ಸು ಮಾತ್ರ ಈ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮಹಾನುಭಾವರಿಗೆ ಸಲ್ಲುತ್ತದೆ. ಹೀಗಿರುವಾಗ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಸಿದ್ದರಾಮಯ್ಯನವರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಯಾವ ನಾಯಕರಿಗೂ ಇಲ್ಲ ಅಂತಾನೇ ಹೇಳಬೇಕು. ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮೌಲ್ಯಾಧಾರಿತ ರಾಜಕಾರಣಿ ಎಂದು ಹೆಸರು ಪಡೆದಂಥ ಅವತ್ತಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು 1986ರಲ್ಲಿ ಈ ಬಲಿಷ್ಠ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ತಂದಿದ್ದರು. ಸರ್ಕಾರದ ಯಾವುದೇ ಅಂಗಸಂಸ್ಥೆಯ ಹಿಡಿತದಲ್ಲಿಲ್ಲದ ಈ ಸಂಸ್ಥೆ ಸ್ವಾಯತ್ತತೆ ಹೊಂದಿದ ಸ್ವತಂತ್ರ ಸಂಸ್ಥೆಯಾಗಿತ್ತು. ಭ್ರಷ್ಟರೆನಿಸಿದ ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ದಾಳಿ ನಡೆಸಿ ಸ್ವತಂತ್ರವಾಗಿ ತನಿಖೆ ನಡೆಸುವ, FIR ದಾಖಲಿಸುವ ಎಲ್ಲ ಅಧಿಕಾರಗಳನ್ನೆಲ್ಲ ಈ ಸಂಸ್ಥೆಗೆ ಹೆಗಡೆಯವರು ನೀಡಿದರು. ಅದಕ್ಕೆಂದೇ ಈ ಲೋಕಾಯುಕ್ತ ಸಂಸ್ಥೆ ದೇಶದಲ್ಲಿಯ ಬಲಿಷ್ಠ ತನಿಖಾ ಸಂಸ್ಥೆ ಅಂತಾನೂ ಹೆಸರು ಖ್ಯಾತಿ
ಪಡೆದುಕೊಂಡಿತ್ತು. ಅದರಲ್ಲೂ ಈ ಸಂಸ್ಥೆ ತುಂಬ ಪ್ರಸಿದ್ಧಿಗೆ ಬಂದಿದ್ದು 2001ರಲ್ಲಿ. ಎಸ್ ಎಂ ಕೃಷ್ಣ ಅವರ ಸರ್ಕಾರ ನ್ಯಾಯಮೂರ್ತಿ ಎನ್ ವೆಂಕಟಾಚಲಯ್ಯನವರನ್ನು ಲೋಕಾಯುಕ್ತರನ್ನಾಗಿ ನೇಮಿಸಿದ ಮೇಲೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಭ್ರಷ್ಟರ ಮೇಲೆ ದಾಳಿ ಮಾಡುವುದರ ಮೂಲಕ ಜನರಲ್ಲಿ ಲೋಕಾಯುಕ್ತ ಸಂಸ್ಥೆ ಅಂತ ಒಂದಿದೆ, ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೇವೆ ಎಂಬಂತೆ ಜಸ್ಟಿಸ್ ವೆಂಕಟಾಚಲಯ್ಯನವರು ಲೋಕಾಯುಕ್ತ ಸಂಸ್ಥೆಯನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಟ್ಟಿದ್ದರು. ಇವರ ದಾಳಿಯ ಆರ್ಭಟ ಹೇಗಿತ್ತು ಅಂದರೆ, ಲೋಕಾಯುಕ್ತ ಸಂಸ್ಥೆ ಅಂದ ಕೂಡಲೇ ಸರ್ಕಾರಿ ನೌಕರರು, ಭ್ರಷ್ಟ ಅಧಿಕಾರಿಗಳು ಕನಸಿನಲ್ಲಿಯೂ ಕೂಡ ಭಯಪಟ್ಟು ಓಡುವಂತಾಗಿತ್ತು. ಸಾಮಾನ್ಯರಿಗೆ ಸಮೀಪವಾದ ಈ ಇಲಾಖೆಗಳು ಅಂದರೆ ಯಾವುವು? ಒಂದು ಸರ್ಕಾರಿ ಆಸ್ಪತ್ರೆ, ಮತ್ತೊಂದು ತಹಸೀಲ್ದಾರ್ ಕಚೇರಿ. ಇವುಗಳನ್ನೇ ಲೋಕಾಯುಕ್ತರು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡತೊಡಗಿದ ಮೇಲೆ ಜನಸಾಮಾನ್ಯರ ಕೆಲಸಗಳು ತನ್ನಿಂದ ತಾನೇ ಬೇಗನೆ ಆಗತೊಡಗಿದ್ದವು. ಅಷ್ಟರ ಮಟ್ಟಿಗೆ ಸಂಸ್ಥೆಯನ್ನು ನ್ಯಾಯಮೂರ್ತಿ ವೆಂಕಟಾಚಲಯ್ಯನವರು ಜನರ ಸಮೀಪ ತಂದಿದ್ದರು ಅಂತ ಹೇಳ್ಬೋದು. ಈ ಬಗ್ಗೆ ಜನತೆಯಲ್ಲಿ ಭರವಸೆ ಮೂಡಿಸಿದರು. ಜಸ್ಟಿಸ್ ವೆಂಕಟಾಚಲಯ್ಯನವರ ನಂತರ ಲೋಕಾಯುಕ್ತರಾಗಿದ್ದವರು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು. ಇವರು ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ ಮತ್ತಷ್ಟು ಮುಂದೆ ಹೋಗಿ ಲೋಕಾಯುಕ್ತ ಅಂದರೆ ರಾಜಕಾರಣಿಗಳು ಕೂಡ ಚಳಿಯಲ್ಲಿ ಕೂಡ ಬೆವರುವಂತೆ ಮಾಡಿದವರು. ಅಕ್ರಮ ಗಣಿಗಾರಿಕೆ ಕುರಿತು ಅವರು ಸಲ್ಲಿಸಿದಂಥ ವರದಿ ಕರ್ನಾಟಕದಲ್ಲಿ ದೊಡ್ಡ ಹಗರಣದ ಕುರಿತಾಗಿತ್ತು. ಸುಮಾರು 35,000 ಕೋಟಿ ರೂಪಾಯಿಗಳಷ್ಟು ಸರ್ಕಾರಕ್ಕೆ ವಂಚಿಸಿದ ರಿಪೋರ್ಟ್ ಅದಾಗಿತ್ತು. ಹೇಳಿದಂಗೆ 18 ಡಿಸೆಂಬರ್ 2010ಕ್ಕೆ ನಾವು ಮೊದಲನೇ ವರದಿ ಕೊಟ್ಟಿದ್ವಿ. ಈ ಎರಡನೇ ವಿಚಾರಣೆ ಬಗ್ಗೆ ಕಳ್ಳ ಸಾಗಾಣಿಕೆ ಆಗುವಂತ ರಫ್ತು, ಅದರ ಬಗ್ಗೆ ನಾವು ಇವಾಗ ಹೊಸ ವರದಿಯಲ್ಲಿ ಹೇಳಿದ್ದೇವೆ. ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಗುವಂತ ಅಕ್ರಮವನ್ನು ಕೂಡ ತೋರಿಸ್ಕೊಟ್ಟಿದ್ದೇವೆ. ಮತ್ತೆ ಯಾವ ರೀತಿಯಲ್ಲಿ ಇದನ್ನ ಕೆಲಸ ಮಾಡಲಾಗ್ತಾ ಇದೆ, ಮತ್ತೆ ಯಾರು ಮಾಡ್ತಾ ಇದ್ದಾರೆ, ಇದರಿಂದ ಸರ್ಕಾರಕ್ಕೆ ಎಷ್ಟು ನುಕ್ಸಾನ್ ಆಗಿದೆ, ಇದನ್ನೆಲ್ಲವನ್ನು ಕೂಡ ಸಮಗ್ರ ತನಿಖೆ ನಡೆಸಿ ಈ ವರದಿಯನ್ನ ನಾವು ತಯಾರು ಮಾಡಿದ್ದೇವೆ. ಈ ವರದಿಯ ನಂತರ ಯಡಿಯೂರಪ್ಪನವರ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಿದ್ದಂಥ ಗಣಿಧನಿಗಳ ಸದ್ದು ಅಡಗಿ ಹೋಗಿತ್ತು. ಮಂತ್ರಿ ಜನಾರ್ದನ್ ರೆಡ್ಡಿ ಜೈಲಿನಲ್ಲಿ ಕೊಳೆಯುವಂತಾಗಿತ್ತು. JDSನ YS ದತ್ತಾ ಅವರು CM ಯಡಿಯೂರಪ್ಪ ವಿರುದ್ಧ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನೀಡಿದ ಕೇಸಿನಲ್ಲಿ ಯಡಿಯೂರಪ್ಪ ಜೈಲಿಗೆ ಹೋಗುವಂತಾಗಿತ್ತು. ಹೀಗೆ ಹುಡುಕಿ ಭ್ರಷ್ಟರನ್ನು ಬೇಟೆಯಾಡುವ ಲೋಕಾಯುಕ್ತರ ಕಾರ್ಯವೈಖರಿಯಿಂದ ಸರ್ಕಾರ ಗಡಗಡನೆ ನಡುಗುವಂತಾಗಿತ್ತು. ಭ್ರಷ್ಟರಿಗೆ ಸಿಂಹಸ್ವಪ್ನವಾಗಿದ್ದಂಥ ಸರ್ಕಾರವನ್ನೇ ನಡುಗಿಸುವ ತಾಕತ್ತು ಹೊಂದಿರತಕ್ಕಂಥ ಬಡವರ ಕಟ್ಟ ಕಡೆಯ ಆಶಾಕಿರಣವಾಗಿದ್ದಂಥ ಈ ಲೋಕಾಯುಕ್ತ ಸಂಸ್ಥೆಯನ್ನು 2016 ಮಾರ್ಚ್ 15ರಂದು ಅದರ ತನಿಖಾ ಮಾಡುವ ಮತ್ತು FIR ದಾಖಲಿಸುವ ಅಧಿಕಾರಗಳನ್ನೆಲ್ಲ ಕತ್ತರಿಸಿ ಹೆಲ್ಪ್ಲೆಸ್ ಸಂಸ್ಥೆಯನ್ನಾಗಿ ಮಾಡಿದ ಕೀರ್ತಿ ಬಡವ ಬಲ್ಲಿದರ ದೀನ ದಲಿತರ ಆರಾಧ್ಯ ನಾಯಕನೆಂದು ಬಿಂಬಿತವಾಗಿರ್ತಕ್ಕಂಥ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸರ್ಕಾರಕ್ಕೆ ಸಲ್ತಕ್ಕದ್ದು. ಲೋಕಾಯುಕ್ತದ ಜಾಗದಲ್ಲಿ ಗೃಹ ಇಲಾಖೆಯ ಅಡಿಯಲ್ಲಿ ಬರುವಂತೆ ACB ಸಂಸ್ಥೆಯನ್ನು ಜಾರಿಗೆ ತಂದಿದ್ದರು ಅವತ್ತಿನ CM ಸಿದ್ದರಾಮಯ್ಯನವರು. ಅಂದರೆ ಸರ್ಕಾರ ಹೇಳಿದಂತೆ ಕೇಳುವ ಸಂಸ್ಥೆ ಅದಾಗಿತ್ತು. ಯಾರ ವಿರುದ್ಧ ತನಿಖೆ ಮಾಡಬೇಕಾದರೂ ಗೃಹ ಇಲಾಖೆಯ ಪರ್ಮಿಷನ್ ಕೇಳಬೇಕಾಗಿತ್ತು. ಫಲಿತಾಂಶ ಶೂನ್ಯ. ರೇಡ್ ಮಾಡಿ ಪತ್ರಿಕೆಗಳಲ್ಲಿ ಮಿಂಚಬೇಕಷ್ಟೇ. ಅಂದರೆ ಕೋಳಿ ಕೇಳಿ ಮಸಾಲೆ ಅರಿಯುವಂತೆ ಅಷ್ಟೇ. ನೀವು ಬೇಕಾದರೆ ವಿಚಾರಿಸಿ ನೋಡಿ, ರೇಡ್ ಆದ ಎಷ್ಟು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಅಂತ. ಅದರ ಜಾತಕವೇ ನಿಮ್ಮ ಕೈಗೆ ಸಿಕ್ಕಿಬಿಡುತ್ತದೆ. ಇದು ACB ಪರಿಸ್ಥಿತಿ.
ಲೋಕಾಯುಕ್ತದ ಕೈಕಾಲು ಕತ್ತರಿಸಿ ಬೀಸಾಕಿದ ಕಾಂಗ್ರೆಸ್ನವರು ಅಮಾಯಕರಂತೆ ಈಗ ಬಿ ಜೆ ಪಿಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಅಗ್ರೆಸಿವ್ ಲೀಡರ್ ಆಗಿರುವ ಸಿದ್ದರಾಮಯ್ಯನವರಿಗೆ ರಾಜ್ಯಾದ್ಯಂತ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೇನೋ ನಿಜ. ಆದರೆ ಅದೇ ಜನರಿಗೆ ಎಸಗಿದ ಈ ಮಹಾದ್ರೋಹವನ್ನು ಆ ಜನ ಹೇಗೆ ತಾನೇ ಮರ್ತಾರೋ? ಈಗಲೂ ಕಾಲು ಮಿಂಚಿಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವನೇ ಮಹಾನಾಯಕ ಅಂತ ಇತಿಹಾಸ ಹೇಳ್ತದೆ. ಜನ ಕೂಡ ಕ್ಷಮಿಸಿಯೂ ಬಿಡ್ತಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಮತ್ತೆ ಬಲಿಷ್ಠ ಮಾಡ್ತೀವಿ ಅಂತ ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಪಕ್ಷ ಆಶ್ವಾಸನೆ ಕೊಡಬೇಕು. ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಈಡೇರಿಸಬೇಕು ಕೂಡ. ಅದಾಗೋದಿಲ್ಲ ಅಂದರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಬೇಕು. ಹೇಳಿ ಯಾವುದನ್ನು ಮಾಡ್ತೀರಿ ಅಂತ ಕೇಳುತ್ತಾ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ. ನಮಸ್ಕಾರ.